ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವು ನನ್ನ ಸ್ವಾತಂತ್ರ್ಯ ದಿನಾಚರಣೆಯ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ. ನೋಡಿಲ್ಲ ಅಂದರೆ ಈಗಲೇ ನನ್ನ ಚಾನಲಿಗೆ ಹೋಗಿ ನೋಡಿ, ಓಕೆನಾ. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ, ನಾನಿವತ್ತು ನಮ್ಮ ತುಮಕೂರಿನ ಒಂದು ಫೆಲ್ಲೋ ಕಂಟೆಂಟ್ ಕ್ರಿಯೇಟರ್ ಜೊತೆ ಒಂದು ಫುಡ್ ಚಾಲೆಂಜ್ ತೊಗೊತಿದ್ದೀನಿ. ಎಕ್ಸೈಟಿಂಗ್ ರೈಟ್? ಯಾರು ಎಲ್ಲಿ ಏನು ಅಂತ ನಿಮಗೆ ನೇರವಾಗಿ ಅಲ್ಲೇ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಸೊ ಲಾಸ್ಟ್ವರೆಗೂ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಐ ಹೋಪ್ ಯು ಲೈಕ್ ಇಟ್, ಓಕೆನಾ. ಚಲೋ ಲೆಟ್ಸ್ ಗೋ. ನಾವೀಗ ಬಂದಿದ್ದೀವಿ ಎಸ್ ಎಸ್ ಪುರಮಲ್ಲಿ ಇದ್ದಿದ್ದು ಹೋಟೆಲ್ ರೊಟ್ಟಿ ಮನೆಗೆ. ನಾನಂತೂ ಬಂದ್ಬಿಟ್ಟಿದ್ದೀನಿ. ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡೋರು ಇನ್ನೂ ಆನ್ ದ ವೇ ಇದ್ದಾರೆ. ಸೊ ಅವ್ರು ಬಂದಾದ್ಮೇಲೆ ನೋಡೋಣ ಕಾಂಪಿಟೇಷನ್ ಯಾರು ವಿನ್ ಆಗ್ತಾರೆ ಅಂತ. ನಾವು ವೆಯ್ಟ್ ಮಾಡ್ತಿರೋರು ಒಳಗೆ ಆಗಲೇ ಇದ್ದಾರೆ. ಗೆಸ್ ಮಾಡ್ತೀರಾ ಯಾರು ಅಂತ? ಒಂದು ಸೆಕೆಂಡ್. ಸೊ ಎಸ್, ನಾವಿವತ್ತು ಇದ್ದೀವಿ ತುಮಕೂರು ತಿಂಡಿ ಪ್ರೋಗ್ರಾಮಿನ ಓಂ ಪ್ರಕಾಶ್ ಸರ್ ಜೊತೆಗೆ ಆ್ಯಂಡ್ ಮ್ಯಾಮ್ ಜೊತೆಗೆ. ಸೊ ಈ ಹೆಲ್ದಿ ಕಾಂಪಿಟೇಷನ್ ಮಾಡ್ತಿದ್ದೀವಿ, ಬನ್ನಿ ನೋಡೋಣ. ಈ ಕಾಂಪಿಟೇಷನ್ ಇಂದು ಹೆಂಗೆ ನಾವು ತಲೆಗೆ ಹೆಂಗೆ ಬಂತು, ಏನೇನು ಮಾಡ್ಬೇಕಂತ ಅನ್ಕೊಂತಿದ್ದೀವಿ. ಇನ್ನು ನೋಡೋಣ, ಇನ್ನೇನು ಡಿಸೈಡ್ ಮಾಡಿಲ್ಲ. ಸದ್ಯಕ್ಕೆ ಡಿಸೈಡ್ ಮಾಡೋದು ರೊಟ್ಟಿ ಮನೆಯಲ್ಲಿ ಕಾಂಪಿಟೇಷನ್ ಮಾಡೋಣ, ರೊಟ್ಟಿ ಊಟನ ಅಂತ. ರೊಟ್ಟಿ ಊಟ ಚಾಲೆಂಜ್ ಅಲ್ಲಿ ಟೈಮ್ ಲಿಮಿಟ್ ಇರೋದಿಲ್ಲ, ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ನೋಡೋಣ. ಓಕೆ, ಡನ್. ಸೊ ಎಸ್, ಹಾಯ್, ನಾವಿವತ್ತು ಧೀರಜ್ ಅವ್ರನ್ನ ಮೀಟ್ ಮಾಡಿದ್ದೀವಿ. ಸೊ ನೋಡೋಣ ಬನ್ನಿ, ರೊಟ್ಟಿ ಚಾಲೆಂಜ್ ಮಾಡ್ತಾ ಇದೀವಿ. ಜೋಳದ ರೊಟ್ಟಿ ಮನೆಗೆ ಬಂದು ಯಾರು ವಿನ್ ಆಗ್ತಾರೆ ಹೇಳಿ ಫಸ್ಟ್ ಕಮೆಂಟ್ ಹಾಕಿ. ಸೊ ನಾವೇ ವಿನ್ ಆಗೋದು. ನೋಡಿ, ನಮ್ಮ ಮಗಳನ್ನ ಹಾಯ್ ಅಂತ ಅವಳೆ ಕೂತವಳೆ, ತುಂಬಾ ತೀಟೆ ಮಾಡ್ತಾವಳೆ ಅವಾಗ್ಲಿಂದ. ತುಂಬಾ ಜಾಸ್ತಿನೇ ಸರ್ವ್ ಮಾಡ್ತಿದ್ದಾರೆ ಸರ್. ಏನೇನ್ ಸರ್ವ್ ಮಾಡಿಸ್ತಿದ್ದೀರಾ ಇವತ್ತು? ಇಲ್ಲ ಇಲ್ಲ, ನಾರ್ಮಲ್ ಆಗಿ ಅವ್ರು ಏನ್ ಸರ್ವ್ ಮಾಡ್ತಾರೆ ಅದೇ ಸರ್ವ್ ಮಾಡ್ತಾರೆ. ಓಕೆ, ನಮ್ಗೆ 4 ರೊಟ್ಟಿ ಕೊಡಿ, ಇಬ್ರಿಗೂ 4 ರೊಟ್ಟಿ. 4. ಆಮೇಲೆ ರೈಸ್ ಹೇಳಿ. ರೈಸ್ ಇಲ್ಲ ತಾನೆ ಕಾಂಪಿಟೇಷನ್ ಅಲ್ಲಿ? ರೈಸ್ ಬೇಡವಾ? ಬೇಡ ನನ್ ಹೊಟ್ಟೆ ಸ್ವಲ್ಪ ತುಂಬಿರಂಗೆ ಇದೆ ಆಕ್ಚುಲಿ. ಬರ್ಬೇಕಾದ್ರೆ ಇಂಡಿಪೆಂಡೆನ್ಸ್ ಡೇದು ನಮ್ಮ ಮಮ್ಮಿ ಸ್ವೀಟ್ ತಿನ್ಸಿದ್ರು. ಸೊ ಅದ್ ತಿನ್ಕೊಂಬಂದೆ. ನಾನು ಎಷ್ಟೇ ಬೇಡ ಅಂದ್ರೆ ನಮ್ಮ ಅಮ್ಮ ಇಲ್ಲ ತಿನ್ಕೊಂಡೇ ಹೋಗ್ಬೇಕು, ಇಲ್ಲ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅದ್ ತಿನ್ಕೊಂಡ್ ಬಂದಿದ್ದೀನಿ ಸ್ವಲ್ಪ. ನಾವು ಬ್ಯಾಟಿಂಗ್ ಆಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಹೊಟ್ಟೆನ ಖಾಲಿ ಇಟ್ಕೊಂಡು ಬಂದಿದ್ದೀನಿ. ಈಗ ಫಿಲ್ ಫುಲ್ ಆಗುತ್ತೆ, ನೋಡ್ತಾ ಇರಿ. ಸೊ ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಾ ನೋಡಿ, 4 ರೊಟ್ಟಿ ಇದೆ. 4 ನನ್ನ ಜನ್ಮದಲ್ಲೂ 4 ತಿಂದಿಲ್ಲ. 2 3 4. ತುಂಬಾ ತೆಳುಗಿದೆ. ಕಾಂಪಿಟೇಷನ್ ಈಸಿ ಆಗ್ಲಿ ಅಂತ ಹೇಳಿ ತೆಳು ರೊಟ್ಟಿ ನಾರ್ಮಲ್ ಆಗಿ ಕೊಡ್ತಾರೆ. ಜೋಳದ ರೊಟ್ಟಿದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀರಾ ಒಂಚೂರು ಏನಾದ್ರು? ಜೋಳದ ರೊಟ್ಟಿ ಬಂದು ಉತ್ತರ ಕರ್ನಾಟಕದ ಖಾದ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ಇರೋಂಥ ರೊಟ್ಟಿ ಮನೆ ಏನು ರನ್ ಮಾಡ್ತಾ ಇದ್ರು ಅವರು ಕೂಡ ಬಿಜಾಪುರ್ ಸೈಡ್ ಅವರು. ಕೇಳಿದ್ದೀನಿ, ನಾನು ಅವ್ರನ್ನ ಕೇಳ್ಪಟ್ಟಿದ್ದೀನಿ. ಕಳೆದ 3 ವರ್ಷಗಳ ಹಿಂದೆ ನಾನು ಕೂಡ ಇವರ ರೊಟ್ಟಿ ಮನೆ ಊಟನ ತೋರಿಸಿದ್ದೀನಿ ತುಮಕೂರು ತಿಂಡಿ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ನಾನು ಸೊ ಸ್ಪೆಷಲಿ ಕಾಂಪಿಟೇಷನ್ ಪರ್ಪಸ್ ಇದು +1 ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಬೇಗ ಗೆಲ್ಲಿಂದ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಮೊಸರು. ಸೊ ನಾವೀಗ ಸ್ಟಾರ್ಟ್ ಮಾಡೋದಾ ಮ್ಯಾಮ್? ನೀವು ಸ್ಟಾರ್ಟ್ ಅಂತ ಹೇಳಿ, ಅವಾಗ ಸ್ಟಾರ್ಟ್ ಮಾಡ್ತೀವಿ. 3, 2 and 1 ಸ್ಟಾರ್ಟ್. ಎಸ್, ಸ್ಟಾರ್ಟ್. ಆಕ್ಚುಲಿ ತುಂಬಾ ಟೇಸ್ಟಿ ಆಗಿದೆ. ನಾವು ಚೀವ್ ಮಾಡ್ಕೊಂಡು ತಿನ್ಬಿಟ್ರೆ ಇವತ್ತು ಪೂರ್ತಿ ನಾನು ತಿಂತಾನೆ ಇರ್ತೀನಿ. ಮೂಗು ಫುಲ್ ಆಗೋಗಿದೆ, ಏನು ಮಾಡ್ತಿದ್ರೆ ಆಗ್ತಿಲ್ಲ. ನಾನು ಯಾವತ್ತೂ ಇಷ್ಟು ಸ್ಪೀಡಾಗಿ ತಿಂದಿಲ್ಲ ಗೈಸ್, ಫಸ್ಟ್ ಟೈಮ್ ತಿಂತಿರೋದು. ಯಪ್ಪ, ಅರ್ಧ ಚಪಾತಿ ತಿಂದಿದ್ದೀನಿ ಈಗ. ನನಗೆ 1 ರೊಟ್ಟಿ ತಿನ್ನೋಕ್ಕೆ ಫಸ್ಟ್ ತಿನ್ನೋದ್ಕಿಂತ ನೀಟಾಗಿ ತಿನ್ನೋದು ಇಂಪಾರ್ಟೆಂಟು. ನಾವೇನೋ ಕಾಂಪಿಟೇಷನ್ ಮಾಡ್ತಿದ್ದೀವಿ, ನೀವು ಆರಾಮಾಗಿ ತಿನ್ಬೇಕು, ಓಕೆನಾ? ಎಂಟರ್ಟೈನ್ ಆಗಿ ಅಷ್ಟೇ. ಸರ್ ನೀವೇ ಗೆಲ್ಲೋದು. ನಾನು 1 ಚಪಾತಿ ಇದು ಮುಗೀತು, ಸರಿ ಮುಗ್ದೋಯ್ತು ಅನ್ಕೊಂತೀನಿ. ಆಲ್ಮೋಸ್ಟ್ 2 ಇದೆ ಅನ್ಸುತ್ತೆ. ಪಾನಿಪುರಿ ಆಗಿದ್ರೆ ಚೆನ್ನಾಗಿತ್ತು. ನುಂಗ್ತಿದ್ದೀರಾ? ಆಗಿದ್ದಾರೆ ಅವರು.
ಸರ್ ಹಾಗೆ ಸೆಕೆಂಡ್ ರೌಂಡ್ ಪಲ್ಯ ಅಂತಿದ್ದಾರೆ. ನಂದು ಇವತ್ತಿಗೆ ಮುಗ್ದಂಗೆ. ವಿಡಿಯೋ ಇಲ್ಲಿವರೆಗೆ ಇಷ್ಟ ಆಯ್ತಾ? ಇನ್ನ ಎಲ್ಲಿ ಫುಲ್ ನೋಡಿ ಗೊತ್ತಾಗುತ್ತೆ. ನಾನು ಸೆಟ್ ಆಗ್ತಿದ್ದೀನಿ ಅಷ್ಟೊಂದು ಯಪ್ಪ. ಅವ್ರದ್ದು ಒಂದು ರೊಟ್ಟಿ ಇದೆ, ನಿಮ್ದು ಒಂದು ರೊಟ್ಟಿ ಆರಾಮ್ಸೆ ತಿನ್ನಿ. ನೀನೆಲ್ಲ ತಿನ್ನಂಗಿಲ್ಲ, ಚೀಟಿಂಗ್. ತೋರಿಸ್ತಾಳೆ ಅಲ್ಲಿ ತಿನ್ಕೊಂಡು. Almost done. आराम से देनी दीवीगा काली ಯಪ್ಪ ಸೊ ಹೋಗ್ಬಿಟ್ಟು लास्ट ಅಂತ ಗ್ರೇಟ್. ನಿಮ್ದಿಗೂ ಇದೆ ಚೊಕ್ಕ. ಇನ್ನೂ 2 ಇದೆ. ಸೊ ತಗೋದೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಚೆನ್ನಾಗಿರೋದು, ಇದು ದೊಡ್ಡದೈತಿ, ಇದು ಪಾನಿಪುರಿನೂ ಅಂಥದ್ದು ಮಾಡೋಣ. ಯಪ್ಪ ಸರಿಗೆ +1 ಹೆಲ್ಪ್ ಮಾಡ್ತಿದ್ರು. ಎಷ್ಟು ಮಿನಿಟ್ಸಲ್ಲಿ 7 ಮಿನಿಟ್ಸಲ್ಲಿ ಮುಗಿಸಿದ್ದಾರೆ. 7 ಮಿನಿಟ್ಸಲ್ಲಿ 7 ಮಿನಿಟ್ಸಲ್ಲಿ 4 ರೊಟ್ಟಿ ಕಲಾಸ್. ನಂದಿನ 2 ಇದೆ, ಅದು ತಿನ್ನಕ್ಕಾಗುತ್ತೆ ಅಲ್ವಾ ಗೊತ್ತಿಲ್ಲ ಗೈಸ್, ನೋಡೋಣ. ನೆಕ್ಸ್ಟ್ ರೈಸ್ ಬ್ಯಾಟಿಂಗ್ ಇದೆ, ನೋಡೋಣ. ಧೀರಜ್ ಅವರು ನಾನು ರೈಸ್ ತಗೊಂತಾನೆ ಇಲ್ಲ. ನೋಡಿ ಡ್ರಾಪ್ ಮಾಡ್ಬಿಟ್ರು ಚಾಲೆಂಜ್ ವಿಡಿಯೋ ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಚಾಲೆಂಜ್ನೇ ಡ್ರಾಪ್ ಮಾಡ್ತಾವ್ರೆ. ನನ್ಗೇನ್ ಗೊತ್ತಿತ್ತು ಇವ್ರು ಹಿಂಗೆ ಬಕಾಸುರ ಬ್ಯಾಟಿಂಗ್. ನೋಡಿ ಬಕಾಸುರ ಟೈಟಲ್ ತಗೋಬೇಕು ಅಂತ ಬಂದಿದ್ದೆ, ಕೊನೆಗೂ ಬಕಾಸುರ ಟೈಟಲ್ ಇವರಿಂದಾನೆ ನನಗೆ ಸಿಕ್ತು. ಯಪ್ಪ ಹೆಂಗಿದೆ ಚಾಲೆಂಜಿಂಗ್ ವಿಡಿಯೋ? ಸೂಪರಾ? ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಕೂಡ ಧೀರಜ್ ಅವರ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಮಕೂರು ತಿಂಡಿ ಚಾನಲ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಖಂಡಿತ ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನಂತೂ ಬೆಳೆದೋಗ್ಬಿಟ್ಟೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ, ಇದಾದ್ಮೇಲೆ ಕ್ಲಿಪ್ಸ್ ಇನ್ನೂ ತೊಗೊಂತೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಕಣ್ಣು ಒಳಗಡೆ ಹಾಕೊಂಡ್ಬಿಟ್ಟೆ. ರೈಸ್ ಹಾಕಿ. ಬೇಕು ಈಗ ನಿಮ್ಗೆ. ನಂಗೆ ಇದೇ ಸಾಕಾಗೋಯ್ತು. ಯಪ್ಪ ಇವ್ರಿಗೆ 4 ಚಪಾತಿ. ಏ ಬೇಡಪ್ಪ, ಸ್ವಲ್ಪ ಹಾಕಿ. ಇದು ಚೂರು ಹಾಕಿ. ಇದು ಅವ್ರದ್ದು ಬಾರ್ದು. ಮಾಡಿ. ಆನಲ್ಲೇ ಇದೆ ಅದು, ಓಡ್ತಾ ಇದೆಯಾ? ಅದು ಓಡ್ತಿರ್ಲಿ, ಅದು ಅಲ್ಲಲ್ಲೇ ಇದು ಮಾಡ್ಕೊಬೋದು. ಅದಕ್ಕೆ ನೋಡಿ ರೈಸ್ ಹಾಕ್ಸ್ಕೊಂಡಿದ್ದೀನಿ, ಈಗ ರೈಸ್ ಹಾಕ್ಸ್ಕೊಂಡಿದ್ದೀನಿ. ಸೊ ನೋಡೋಣ. ಧೀರಜ್ ಅವ್ರು ಇನ್ನೂ ರೈಸ್ ಹಾಕ್ಸ್ಕೊಂಡಿಲ್ಲ. ಇವ್ರು ತಿನ್ನೋರು ಈಗ 3 ಧೀರಜ್ ಜನ ಅವ್ರು ಇನ್ನೂ ರೈಸ್ ಹಾಕ್ಸ್ಕೊಂಡಿಲ್ಲ. ನಾನು ರೈಸ್ ಹಾಕ್ಸ್ಕೊಂಡಿದ್ದೀನಿ, ಇನ್ನೂ ರೊಟ್ಟಿಲೇ ಇದ್ದಾರೆ. ನಾನು ತಿಂದ್ರೆ ನೋಡಿ ಅವ್ರು ಹೆಂಗಿದ್ದಾರೆ. ಸೀರಿಯಸ್ಲಿ. ಸರ್ ಏನು ಇದಕ್ಕೆಲ್ಲ ವರ್ಕೌಟ್ ಮಾಡ್ತೀರಾ ಏನು? ಈ ಥರ ಎಲ್ಲ ಅಷ್ಟು ಚೆನ್ನಾಗಿದ್ದೀರಲ್ಲ, ಹಟ್ಟು ಗಟ್ಟಿ ಮುಟ್ಟಿಯಾಗಿ ಫುಲ್ಲು. ಜೋಳದ ರೊಟ್ಟಿನೇ ಕಾರಣ. ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಜೋಳದ ರೊಟ್ಟಿ ತಿಂತಾ ಇರ್ತೀನಿ, ಮುದ್ದೆ ತಿಂತಾ ಇರ್ತೀನಿ ಮನೆಯಲ್ಲಿ. ಮುಂಚೆ ವರ್ಕೌಟ್ ಮಾಡ್ತಾ ಇದ್ದೆ, ಈಗ ಏನು ವರ್ಕೌಟ್ ಮಾಡ್ತಾ ಇಲ್ಲ. ಸೊ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ದೀನಿ. ಸೊ ಫಿಟ್ನೆಸ್ಗೆ ಏನು ಬೇಕೋ ಆ ಒಂದು ವರ್ಕೌಟ್ನ, ಡಯಟ್ನ ಖಂಡಿತ ಫಾಲೋ ಮಾಡ್ತೀನಿ. ವಿಡಿಯೋದಲ್ಲಿ ತೋರಿಸಿದ ತಕ್ಷಣ ಸೊ ಏನು ನಾವು ಪಾನಿಪುರಿ ತಿಂತೀವಿ, ಗೋಬಿ ಮಂಚೂರಿ ತಿಂತೀವಿ ಅಂತಲ್ಲ. ಸೊ ರೆಗ್ಯುಲರ್ ಆಗಿ ಊಟ ತಿನ್ನೋದು ಅಷ್ಟೇ ಇಂಪಾರ್ಟೆಂಟ್ ಗೈಸ್. ನಿಮಗೆ ಹಾಕಿ ಬಿಸಿ ಆನ್ಲೈನು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ, ಯೂಟ್ಯೂಬ್ ಅಲ್ಲಿ ಓನ್ಲಿ 1% ಆಫ್ ಅವರ್ ಲೈಫ್ ಕಾಣುತ್ತೆ. ಬಿಸಿ ಇದೆ ಸಾಂಬಾರ್ ಆಕ್ಚುಯಲ್ ಲೈಫ್ ನಿಮಗೆ ಗೊತ್ತಾಗಲ್ಲ. ಸೊ ನಾವು ಅಷ್ಟೇ, ಈಗ ಹೊರಗೆ ತಿಂತೀವಲ್ಲ, ಡಸಂಟ್ ಮೀನ್ ದಟ್ ನಾವು ಮನೇಲಿ ತಿನ್ನಲ್ಲ ಅಂತ. ಮನೇಲೇ ತಿನ್ನೋದು ಜಾಸ್ತಿ, ಹೊರಗೆ ಒಂದಿಷ್ಟು ಪೋರ್ಷನ್ಸ್ ತಿಂದಿರ್ತೀವಿ ಅಷ್ಟೇ. ಆ್ಯಂಡ್ ವೇಸ್ಟ್ ಮಾಡಬಾರ್ದು ಫುಡ್ ಫಸ್ಟ್ಲಿ.
ನಾನು ಆದಷ್ಟು ತಿಂತಿದ್ದೀನಿ, ನೀವು ಟೇಸ್ಟ್ ಮಾಡಬೇಡಿ. ನೀವು ಕೂಡ ಆಹಾರನ ಹಿತಮಿತವಾಗಿ ತಿನ್ನಿ, ಸಾಧ್ಯ ಆದರೆ ತಿನ್ನಿ, ಇಲ್ಲ ಅಂತಂದ್ರೆ ಸ್ವಲ್ಪ ಹಾಕ್ಸ್ಕೊಳ್ಳಿ. ತಗೊಬೇಕಾದ್ರೆ ಸ್ವಲ್ಪ ತಗೊಳ್ಳಿ. ಐ ಥಿಂಕ್ ನಾವು ರೊಟ್ಟಿ ಬದಲಾಗಿ ರೈಸಿಂಗ್ ಮಾಡಿಬಿಟ್ಟಿದ್ರೆ ಈಸಿಯಾಗಿ ಹೋಗ್ಬಿಡ್ತಿತ್ತಲ್ಲ, ಗೊತ್ತಿಲ್ಲ. ಹೌದಾ? ಇದು ನಂಗೆ ಅಗ್ಯಕ್ಕೆ ಕಷ್ಟ ಆಗ್ತಿದೆ ಹಂಗೆ. ಓಕೆ ಓಕೆ. ಸೊ ನೋಡಿ, ಹೊಸ ವಿಡಿಯೋಗೆ ಈಗಲೇ ಚಾಲನೆ ಕೊಟ್ಟರು ಧೀರಜ್ ಅವರು. ನೆಕ್ಸ್ಟ್ ವಿಡಿಯೋ ಹಾಗಾದ್ರೆ ನಾವು ರೈಸ್ ಚಾಲೆಂಜ್ ಮಾಡ್ತಾ ನೆಕ್ಸ್ಟ್ ಇದ್ದೀವಿ. ವಿಡಿಯೋ ನಾವು ಪಾನಿಪುರಿನೇ ಮಾಡೋದು. ಓಕೆ, ಮುಂದಿನ ದಿನಗಳಲ್ಲಿ ಅನ್ನ ಸಾಂಬಾರು ಊಟ ಮಾಡೋ ಚಾಲೆಂಜ್ ಮಾಡೋಣ. ಸೊ ನೋಡೋಣ ಅವಾಗ ಧೀರಜ್ ಅವರು ಗೆಲ್ತಾರ ಅಂತ ನೋಡೋಣ. ನಾನು ಖಾಲಿ ಮಾಡ್ತೀನಿ. ನಂಗೆ ಯಾಕೋ ಎಲ್ಲ ಚಾನೆಲ್ಸಲ್ಲಿ ಸರಿಯಾಗಿ ಹೇಳ್ತಾರೆ ಅಂತ ಈಗಲೇ ಡಿಕ್ಲೇರ್ ಮಾಡ್ಬೇಕಂತ ಅನಿಸ್ತಿದೆ. ಬಟ್ ಸ್ಟಿಲ್ ಐ ಟ್ರೈ. ಮನೆಗೆ ಹೋಗ್ಬಿಟ್ಟು ಇನ್ನೂ ಟ್ರೈ ಮಾಡ್ತೀನಿ ತಿನ್ನೋಕ್ಕೆ ಚೆನ್ನಾಗಿ. ನೋಡೋಣ. ನಾನಿನ್ನ ಚಪಾತಿನೇ ತಿಂತಿರೋದು, ಇವ್ರು ರೈಸು ತಿಂತಿದ್ದಾರೆ. ಚಿತ್ರಾನ್ನಕ್ಕೆ ಹಪ್ಪಳ. ಸರ್ ನಿಜ ಹೇಳಿ, ಬೆಳಗ್ಗೆ ತಿಂಡಿ ತಿಂದಿದ್ರು ಇಲ್ವೋ? ಬೆಳಿಗ್ಗೆ ಬೇಗ ತಿಂದಿದ್ದಾರೆ. ಬೆಳಗ್ಗೆ ಇಲ್ಲಿಗೆ ಬರ್ಬೇಕು ಅಂತ ತಿಂದಿಲ್ಲ. ಬೆಳಗ್ಗೆ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಸೊ ಕಾಲೇಜಲ್ಲಿ ಲೈಟ್ ಡಿನ್ನರ್, ಸಾರಿ ಲೈಟ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು. ಅದರಲ್ಲಿ ಒಂದು ಸೌಟ್ ಬಿಸಿಬೇಳೆ ಭಾತ್ ಆಗಿದ್ರು ಅಷ್ಟೇ, ಜಾಸ್ತಿ ನಾನು ತಿನ್ನಲಿಲ್ಲ. ಸೊ ಮಧ್ಯಾಹ್ನ ಕೂಡ ಇಲ್ಲಿ ಕಾಂಪಿಟೇಷನ್ ಇದ್ರಿಂದ ನಾನೇನು ತಿಂದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದೀನಿ. ನಾನು ಅದೇ ಇವತ್ತು ನಿಮಗೆ ಒಂದು ವಿಡಿಯೋ ಸಿಗುತ್ತೆ, ಅಂದರೆ ಲಾಸ್ಟ್ ವಿಡಿಯೋ ಇಂಡಿಪೆಂಡೆನ್ಸ್ ಡೇದು ಹಾಕಿದ್ದೀನಿ. ಓಕೆ, ಅದು ನೋಡಾದ್ಮೇಲೆ ಅಲ್ಲಿ ನೋಡಿ 11 o'clock ಇಡ್ಲಿ ತಿಂದಿದೆ ಆಯ್ತಾ. 11:30 ಆಗಿತ್ತು. ಫುಲ್ಲು ಬ್ಯಾಟಿಂಗ್ ಮಾಡಿಬಿಟ್ಟಿದೆ ಅಲ್ಲಿ. ಅದು ತಿಂದು ನಮ್ಮ ಮಮ್ಮಿ ಕೊಟ್ಟಿರೋ ಇದು ಖೀರ್ ತಿಂದು ಹೊಟ್ಟೆ ತುಂಬಿಸ್ಕೊಂಡೇ ಬಿಟ್ಟಿದ್ದೀನಿ. ಆದರೂ ಟ್ರೈ ಮಾಡ್ತಿದ್ದೀನಿ. ಐ ಟ್ರೈ ಟು ಫಿನಿಶ್. ಸರ್ ಏನು ಸರ್, ಅನ್ನನೂ ಮುಗಿಸ್ಬಿಟ್ರು. ರೊಟ್ಟಿ ಮನೆ ಊಟ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ತುಮಕೂರಿನವರು ನೀವು ಕೂಡ ವಿಸಿಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರ್ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಖಂಡಿತ ತಪ್ಪದೆ ವಿಸಿಟ್ ಮಾಡಿ. ರೊಟ್ಟಿ ಮನೆ, ಜೋಳದ ರೊಟ್ಟಿ ಮನೆ, ಅಪೋಸಿಟು ಶ್ರೀ ಸಿದ್ದೇಶ್ವರ ಕನ್ವೆನ್ಷನಲ್ ಹಾಲ್, SIT ಎಕ್ಸ್ಟೆನ್ಷನ್ ಮೈನ್ ರೋಡ್, ತುಮಕೂರು. ಇಲ್ಲಿ ಏನಾದರೂ ಅನ್ಲಿಮಿಟೆಡ್ ಫುಡ್ ಆ ಥರದ್ದು ಏನಾದರೂ ಇದೆಯಾ ಆಪ್ಷನ್ಸು ಇದ್ರಲ್ಲ? ಇಲ್ಲಿ ರೊಟ್ಟಿ ಮನೆ ಹೌದು. ಸೊ ರೊಟ್ಟಿ ಮನೆ ಊಟ ಅನ್ಲಿಮಿಟೆಡ್ನೇ, ನಿಮಗೆ ಎಷ್ಟು ಬೇಕು ಹೇಳಿದ್ರು ಕೂಡ ಬಡಿಸ್ತಾರೆ. ಸೊ ರೈಸ್ ಅನ್ಲಿಮಿಟೆಡ್ ಇರುತ್ತೆ, ಜೊತೆಗೆ ರೈಸಲ್ಲಿ ನಿಮಗೆ ಚಿತ್ರಾನ್ನ ಸಿಗುತ್ತೆ, ಜೊತೆಗೆ ಅನ್ನ ಸಾಂಬಾರು ಸಿಗುತ್ತೆ, ಅನ್ನ ರಸಮ್ ಸಿಗುತ್ತೆ, ಅನ್ನ ಮಜ್ಜಿಗೆ ಸಿಗುತ್ತೆ, ಮೊಸರು ಬೇಕಾದರೂ ಹಾಕ್ತಾರೆ. ಕಡೆಯಲ್ಲಿ ಒಂದು ಮಸಾಲ ಮಜ್ಜಿಗೆ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ನಾನು ಕೂಡ ಈಗ ಅದನ್ನ ಟೇಸ್ಟ್ ಮಾಡ್ತೀನಿ. ನನ್ನ ಚಪಾತಿ ಮುಗೀತು. ಸೊ ನೋಡಿ, ಈಗ ಕಂಪ್ಲೀಟ್ ಮಾಡಿದ್ದಾರೆ ಅಂತೂ ಇಂತೂ 14 ಜೋಳದ ರೊಟ್ಟಿನ. minutes. ಸೊ 4 ಜೋಳದ ರೊಟ್ಟಿ ಈಗ ಕಂಪ್ಲೀಟ್ ಮಾಡಿದ್ದಾರೆ ಅವರು. ನಾನು ಅನ್ನನೂ ಖಾಲಿ ಮಾಡಿದ್ದೀನಿ. ಸರ್ 7 ನಿಮಿಷ ತಿಂದ್ರು, ನಾನು ಡಬಲ್ 14 ಮಿನಿಟ್ಸ್ ತಿಂದಿದ್ದೀನಿ. 14 minutes 38 seconds ಹಾಗಾದ್ರೆ ನಿಮ್ದು 7 minutes 45 seconds ಇದ್ದಿದ್ದು. ಬೇಡ ಚಿತ್ರಾನ್ನ ಹಾಕ್ಕೊಂತೀರಾ? ಸ್ವಲ್ಪ ಅರ್ಧ ಹ್ಞೂ ಸಾಕು. ನನಗೂ ಹಾಕಿ ತೋರ್ಸೋಣ. ಸೊ ನೋಡ್ತಾ ಇದ್ರಲ್ಲ, ಚಿತ್ರಾನ್ನ ಬಡಿಸ್ತಾ ಇದ್ದಾರೆ, ನಿಂಬೆಹಣ್ಣು ಚಿತ್ರಾನ್ನ. ಕೆಲವು ಸತಿ ಎರಳಿಕಾಯಿ ಚಿತ್ರಾನ್ನ ಕೂಡ ಸಿಗುತ್ತೆ. ಸೊ ಈಗ ಎರಳಿಕಾಯಿ ಚಿತ್ರಾನ್ನ, ಇವತ್ತು ಎರಳಿಕಾಯಿ ಚಿತ್ರಾನ್ನ ಸಿಕ್ಕಿದೆ. ಕೆಲವು ಸತಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ. ಸೊ ಚಿತ್ರಾನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ತೀನಿ ನೋಡಿ. ಈಗ ಚಾಲೆಂಜ್ ಮಾಡಬೇಕು, ಆದರೆ ಟೇಸ್ಟ್ ಮಾಡೋ ಅಂತ ಬಂದ್ಬಿಟ್ಟಿದ್ದೀವಿ. ಯಾಕೆಂದರೆ 4 ರೊಟ್ಟಿ, ರೈಸ್. ಟೇಸ್ಟ್ ಇದೆ, ಚೆನ್ನಾಗಿದೆ. ಸೊ ಚಿತ್ರಾನ್ನ ಜೊತೆಗೆ ಹಪ್ಪಳ ಕೂಡ ಕೊಡ್ತಾರೆ. ಸೊ ಅಕ್ಕಿ ಹಪ್ಪಳ. ಸೊ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದು ತಿನ್ಬೋದು ಆರಾಮಾಗಿ. ನೋಡಿ, ಧೀರಜ್ ಅವ್ರು ಎಷ್ಟು ಹಪ್ಪಳ ಕೊಟ್ಟರು ತಿಂತೀನಿ ಅಂತ ಹೇಳ್ತಿದ್ದಾರೆ. ನಾವು ಹಪ್ಪಳನ ನೆನೆಸ್ಕೊಂಡು ಚಿತ್ರಾನ್ನಕ್ಕೆ. ಆ್ಯಕ್ಚುಲಿ ಚಿತ್ರಾನ್ನ ತಿನ್ನೋಷ್ಟರಲ್ಲಂತೂ ಸರ್ರಿಗೂ ಹೊಟ್ಟೆ ತುಂಬ ತುಂಬಿಟ್ಟಿತ್ತು. ನನಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಯಪ್ಪ, ಇವತ್ತು ರಾತ್ರಿ ಊಟನೂ ತಿನ್ನಲ್ಲ ಅನ್ಕೊಂತೀನಿ ನಾನು. ನಾನು ಅಷ್ಟೇ, ಫುಲ್ ಮೀಲ್ ಆಯಿತು. ನೋಡಿ, ಹಪ್ಪಳ ಕೊಡೋದು ತುಂಬ ಗಲಾಟೆ ಮಾಡ್ತಾಳೆ. ಗೈಸ್, ನೀವು ಕಮೆಂಟ್ ಹಾಕಿ ಬೇರೆ ಏನಾದರೂ ಫುಡ್ ಚಾಲೆಂಜ್ ಮಾಡಬೇಕಂತ, ಅಥವಾ ಬೇರೆ ಥರದಲ್ಲಿ ಯಾವ ಲೊಕೇಶನಲ್ಲಿ, ತುಮಕೂರಿಂದ ಯಾವ ಲೊಕೇಶನಿಗೆ ಟ್ರೈ ಮಾಡಬೇಕು ಅಂತ. ಓನ್ಲಿ ಪ್ಯೂರ್ ವೆಜ್. ಎಸ್, ಪ್ಯೂರ್ ವೆಜ್ ಪ್ಲೀಸ್. ಸರು ವೆಜ್ಜು, ನಾನು ವೆಜ್ಜು, ಸೊ ವೆಜ್. ನಂದು ಮುಗಿತೀನಿ, ಸ್ವಲ್ಪ ಇದೆ ಅಷ್ಟೇ. ಚಿತ್ರಾನ್ನ ಖತಮ್ ಹೋಗಯ, ಎಲೆ ಖಾಲಿಯಾಗಿದೆ. ಅಂತೂ ಇಂತೂ ನನ್ನ ಎಲೆ ಈಗ ಮುಗೀತು ಕಂಪ್ಲೀಟಾಗಿ.
ಅನ್ನ ಸಾಂಬಾರು ತಿಂದಿಲ್ಲ. ನಮ್ ತೋರಿಸ್ಬಿಡಪ್ಪ. ಬೇಕಾ ವೈಟ್ ರೈಸು? ನಮಸ್ಕಾರ. ಆಯ್ತು, ಎಲ್ಲ ಆಯ್ತು. ವೈಟ್ ರೈಸ್ ಸಾಂಬಾರ್ ಆದ್ಮೇಲೆ ಚಿತ್ರಾನ್ನ ಹಾಸ್ಕೊಂಡಿದ್ವಿ. ಮಜ್ಜಿಗೆ ಕೊಟ್ಬಿಡಿ, ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಚೆಕ್ ಕೊಡಿ. ಸೊ ಅಟ್ ಲಾಸ್ಟ್ ಈಗ ಕಡೆ ಆಟದಲ್ಲಿ ಇದೀವಿ. ಮಸಾಲ ಮಜ್ಜಿಗೆ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ. ನಾನೇ ಫಸ್ಟ್. ನಂಗೆ ನೋಡೋದಲ್ಲ ವೀಕ್ಷಕರೇ, ನಗು ಬಕಾಸುರ. ಬರ್ತಿದೆ. ಊಟ ತುಂಬಾನೇ ಚೆನ್ನಾಗಿತ್ತು. ಆರಾಮ್ಸೆ. ಊಟ ತುಂಬಾನೇ Actually, ಚೆನ್ನಾಗಿತ್ತು. ಚೆನ್ನಾಗಿತ್ತು. ನೀವು ಕೂಡ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಸರಿನ್ ಸಿಗ್ನೇಚರ್ ಸ್ಟೆಪ್. ಇಲ್ಲಿಗೆ ನಮ್ಮ ಊಟ ಕಂಪ್ಲೀಟ್ ಆಗಿದೆ. ಮತ್ತೆ Yeah. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ತುಮಕೂರು ತಿಂಡಿ ಪ್ರೋಗ್ರಾಮ್, ಧೀರಜ್ Vlogs ಪ್ರೋಗ್ರಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ಊಟ ಎಲ್ಲ ಆಯಿತು. ಫೈನಲಿ ಕೈ ತೊಳ್ಕೊತಾ ಇದ್ದೀವಿ. ಸರು ಈಗ ಕೈ ತೊಳ್ಕೊತಿದ್ದಾರೆ. ಅಯ್ಯಪ್ಪ, ಹೊಟ್ಟೆ ತುಂಬ ತುಂಬಿಡ್ತಲ್ಲ ಸರ್? 100%. 100% ಫುಲ್ಲು. ಆ್ಯಂಡ್ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ. ನನಗಂತೂ ತುಂಬ ಇಷ್ಟ ಆಯಿತು. ಹೌದು. ಬದನೆಕಾಯಿ ಎಣ್ಣೆಕಾಯಿ, ಕಾಳು ಪಲ್ಯ, ಹುಳ್ಳಿಕಾಯಿ ಪಲ್ಯ, ಹ್ಮ್. ಜೋಳದ ರೊಟ್ಟಿ ಜೊತೆಗೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಫ್ರೈಡ್. ನಾನು ಪಾರ್ಸಲ್ ಮಾಡ್ಸ್ಕೊಂಡು ತುಂಬಾನೇ ತೊಗೊಳೋಣ ಅಂತ ಚೆನ್ನಾಗಿತ್ತು guys. ಅನ್ಕೊತಿದ್ದೀನಿ. ಬಟ್ ಮನೇಲಿ ಎಲ್ಲರೂ ಊಟ ತಿನ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಸೊ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಈಗ. ಸೊ ನೋಡಿದ್ರಲ್ಲ, ಐ ಹೋಪ್ ನಿಮ್ಗೆ ಈ ಚಾಲೆಂಜ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿಂದ ಊಟ ಅಂತೂ ಬೊಂಬಟ್ಟಾಗಿತ್ತು. ನೀವು ಹೋಗಿ ಟ್ರೈ ಮಾಡಿ. ಮುಂದೆ ಏನು ಚಾಲೆಂಜ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.